ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ನೆಕ್ಸ್ಟ್ ಲೆವೆಲ್ ಟಾಕ್ಸಿಕ್, ನಿಜವಾಗ್ಲೂ ಹೇಳ್ತಿದ್ದೀನಿ. ಟಾಕ್ಸಿಕ್ ಅಂದಿದ ತಕ್ಷಣ ಏನೇನೋ ಕಂಪೇರ್ ಮಾಡ್ತಾರೆ. ಸಿನಿಮಾ ಅಂದ್ರೆ ಬರೀ ಟಾಕ್ಸಿಕ್ ಅಂದ್ರೆ ಒಂದು ರೊಮ್ಯಾಕ್ಸ್ ಆ ಥರ ಅನ್ಕೊಂಡಿದ್ದಾರೆ. ಸತ್ವಾಗ್ಲೂ ಆ ಥರ ಸಿನಿಮಾ ಅಲ್ಲ ಇದು. ರಾಖಿ ಹಬ್ಬಕ್ಕೆ ಅಕ್ಕ ತಮ್ಮನ ಬಾಂಧವ್ಯ, ಅಣ್ಣ ತಂಗಿ ಬಾಂಧವ್ಯ, ರಕ್ತದ ಸಂಬಂಧ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಟಾಕ್ಸಿಕ್ ಸಿನಿಮಾ ನೋಡ್ಬೇಕು. ಆಮೇಲೆ ಹೇಳ್ತಾ ಇದ್ದೀನಿ, ಸತ್ವಾಗ್ಲೂ ಟಾಕ್ಸಿಕ್ ಅಂದಿದ ತಕ್ಷಣ ಏನೇನೋ ಕೆಡ್ದಾಗಿರುತ್ತಂತಲ್ಲ, ಫೈರ್ ಅಲ್ಲೂ ಸೆಂಟಿಮೆಂಟ್ ಇದೆ. ಆಮೇಲೆ ಸುಮ್ಮನೆ ನೋಡ್ದೇನೆ, ಸಿನಿಮಾ ನೋಡ್ದೇನೆ ಒಂದು ಪೋಸ್ಟರ್ ನೋಡಿದ ತಕ್ಷಣ ಸಿನಿಮಾನ ಜಡ್ಜ್ಮೆಂಟ್ ಮಾಡಬಾರ್ದು. ಕಂಪ್ಲೀಟ್ ಸಿನಿಮಾ ನೋಡ್ಬಿಟ್ಟು ಜಡ್ಜ್ಮೆಂಟ್ ಮಾಡಬೇಕು. ಒಬ್ಬ ಬಸ್ ಡ್ರೈವರ್ ಮಗ ಗಾಂಧಿನಗರಕ್ಕೆ ಬಂದು ಇವತ್ತು ಹಾಲಿವುಡ್ ಬಾಲಿವುಡ್ ಅಲ್ಲಿ ಮಿಚ್ತಾನಂದ್ರೆ ನಿಜವಾಗಿ ಸತ್ತಾಗಿ ಹೇಳ್ತೀನಿ, ಎದೆ ಮುಟ್ಕೊಂಡು ಹೇಳ್ತೀನಿ ನಾನೊಬ್ಬ ಕನ್ನಡಿಗನಾಗಿ. ಇದು SSR ಗೆಲುವು ಅನ್ನೋದಕ್ಕಿಂತ ಕನ್ನಡದ ಸ್ವಾಭಿಮಾನ್ಯದ ಗೆಲುವು ಇದು. ಇವತ್ತು ಕನ್ನಡ ಇಂಡಸ್ಟ್ರಿ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ರು, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಯಶೋಣ್ಣ. ತುಂಬಾ ಖುಷಿ ಅನಿಸ್ತು. ಸೆಕೆಂಡ್ ಹಾಫ್ ನೋಡ್ಬೇಕು ಸರ್. ಬನ್ನಿ ಇವಾಗ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಮತ್ತೆ ತಗೊಳ್ಳೋಣ. ಫಸ್ಟ್ ಸೆಕೆಂಡ್ ಹಾಫ್ ನಮ್ಗೆ ಎಲ್ಲ ಒಂದೊಂದು ಸೀನ್ ಮಿಸ್ ಆಗುತ್ತೆ, ನಮ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಸೀನ್ ಮಿಸ್ ಆಗುತ್ತೆ, ಬರ್ತೀವಿ. ಬನ್ನಿ ಬ್ರೋ, ಪ್ಲೀಸ್ ಅವನ್ ನೋಡ್ಕೊಂಡ್ ಬಂದ್ಬಿಟ್ಟು ಕೊಡ್ತೀನಿ. ಸಕ್ಕತ್ತಾಗಿದೆ ಬ್ರದರ್. ಟಾಕ್ಸಿಕ್ ಏನಿಲ್ಲ, ನಮ್ ಬಾಸ್ ಬಿಚ್ಚಿ ಬಾಸ್ ಚುಚ್ಚಿ ಬಾಸ್ ಅಷ್ಟೇನೆ. ತಲೆ ಕೆಡ್ಸ್ಕೊಂಬೇಡ್ರಿ ಗುರು. ನಮ್ ಕಿರಾತಕಲ್ಲಿ ಒಂದ್ ಸ್ಕೂಲ್ ಹುಡುಗಿಗೋಸ್ಕರ ನಮ್ ಬಾಸ್ ಎಷ್ಟೆಲ್ಲಾ ಓಡಾಡಿದ್ರು. ಆದ್ರೆ ಟಾಕ್ಸಿಕ್ ಮೂವಿ ಹೋಲ್ಸ್ಕೊಂಡ್ರೆ ಗುರು, ಫಸ್ಟ್ ಹಾಫ್ ಅಲ್ಲಿ ನಿಜವಾಗ್ಲು ಹೇಳ್ತೀನಿ, ಟಾಕ್ಸಿಕ್ ಸಿನಿಮಾ ಸೋಲಕ್ ಸಾಧ್ಯನೇ ಇಲ್ಲ ಗುರು. ಟ್ವಿಸ್ಟ್ ಮೇಲ್ ಟ್ವಿಸ್ಟ್, ಶಾರ್ಟ್ ಮೇಲ್ ಶಾರ್ಟ್. ನಮ್ ಬಾಸು ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಮಸ್ತಾಗೈತೆ ಬ್ರದರ್. ನಮ್ ಬಾಸ್ ನಿನ್ ತಡಿಯಕ್ ಆಗಲ್ಲ ಯಾರುನು. ಯಾರೆಲ್ಲ ಮಾತಾಡ್ತಾ ಇದ್ರಿ ಬೇರೆ ಇಂಡಸ್ಟ್ರಿ ಅವರು ನಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ, ಬೇರೆ ಇಂಡಸ್ಟ್ರಿ ಒಂದ್ ಚೂರ್ ಬಂದು ಫಸ್ಟ್ ಹಾಫ್ ನೋಡಿ ಸಾಕು. ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಐತೆ, ಫಸ್ಟ್ ಹಾಫ್ ನೋಡಿ ತಡ್ಕೊಳಕ್ ಆಯ್ತಾ ಇಲ್ಲ ಬ್ರದರ್. ಸಖತ್ತಾಗೈತೆ ಬಾಸ್. ಫುಲ್ಲು ರಸಿಕರು ನಮ್ ಬಾಸ್, ನಿಜವಾಗ್ಲೂ ಹೇಳ್ತೀನಿ. ಚಚ್ಚಿ ಬಾಸ್ ಬಿಚ್ಚಿ ಬಾಸ್. ಫಸ್ಟ್ ಹಾಫ್ ಚೆನ್ನಾಗಿದೆ ಅಣ್ಣ, ಸೆಕೆಂಡ್ ಹಾಫ್ ನೋಡ್ಬೇಕು ಇವಾಗ. ಚೆನ್ನಾಗಿದೆ, ಪರವಾಗಿಲ್ಲ, ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡ್ಬೇಕು ಇಷ್ಟ. ಸೆಕೆಂಡ್ ಹಾಫ್ ಹೆಂಗೈತೆ ನೋಡ್ಬೇಕಷ್ಟೇ. ಏನೇ ಆದ್ರೂ ಕನ್ನಡ ಮೂವಿ ಬ್ರೋ, ಏನೇ ಇರ್ಲಿ ಹೆಂಗೇ ಇರ್ಲಿ 18+ ನೋಡ್ಬೋದಾಗಿದ್ದು, ಪರವಾಗಿಲ್ಲ. ಆದ್ರೆ ಫಸ್ಟ್ ಹಾಫ್ ನೋಡಿ ಡಿಸೈಡ್ ಮಾಡಬೇಡಿ. ಸೆಕೆಂಡ್ ಹಾಫ್ ಅಲ್ಲಿ ಇದೆ ಮೂವಿ ಇದೆ. ಆ ಸೆಕೆಂಡ್ ಆಫ್ಟರ್ ನೋಡಾದ್ಮೇಲೆ ತಗೊಳ್ಳಿ, ರಿವ್ಯೂ ಕೊಡ್ತಾರೆ ನೋಡಿ ಜನ. ಒಟ್ನಲ್ಲಿ ಮೂವಿ ಬೆಳೆಸ್ಬೇಕು, ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬರ್ಬೇಕು, ಅಷ್ಟೇ ಬೇಕಾಗಿರೋದು ನಮ್ಗೆ. ಮೂವಿ ಹೆಂಗೆ ಇರ್ಲಿ, ಆದ್ರೆ ಮೂವಿ ಮಾತ್ರ ಖಡಕ್ ಆಗಿದೆ ಬ್ರೋ. ಫಸ್ಟ್ ಹಾಫ್ ಅಲ್ಲಿ ಏನು ಅನ್ಕೊಳ್ಳೇಬೇಡ್ರಿ ಹಿಂಗಿದೆ ಅಂತ. 18+ ಅಂತ ಯಾಕೆ ಮಾಡಿರೋದಂದ್ರೆ ಈ ತರ ಇರೋದಕ್ಕೆ. ಎಷ್ಟು ಹಿಂಗೂ ಇರ್ಬೋದು ಹಂಗೂ ಇರ್ಬೋದು ಅಂತ ನಾವು ನೋಡ್ಬೇಕು, ನೋಡ್ತಾ ಇದೀವಿ ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.